ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಇಂದು ನಾವು ತಿಳಿದುಕೊಳ್ಳೋಣ, ಮಕರ ಸಂಕ್ರಾಂತಿಯನ್ನು ನಾವು ಏಕೆ ಆಚರಿಸುತ್ತೇವೆ, ಇದರ ಮಹತ್ವ ಏನು. ಮಕರ ಸಂಕ್ರಾಂತಿ ಹಿಂದೂ ಧರ್ಮದ ಒಂದು ಅತ್ಯಂತ ಪವಿತ್ರ ಮತ್ತು ಮಹತ್ವದ ಹಬ್ಬ. ಈ ದಿನ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಅದಕ್ಕಾಗಿ ಈ ದಿನವನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಈ ದಿನದಿಂದ ಸೂರ್ಯನ ಉತ್ತರಾಯಣ ಪ್ರಾರಂಭವಾಗುತ್ತದೆ. ಅಂದರೆ ದಿನಗಳು ದೊಡ್ಡವಾಗುತ್ತವೆ, ರಾತ್ರಿಗಳು ಚಿಕ್ಕವಾಗುತ್ತವೆ. ಇದು ಪ್ರಕೃತಿಯಲ್ಲಿ ಒಂದು ಹೊಸ ಆರಂಭದ ಸಂಕೇತವಾಗಿದೆ. ವೈಜ್ಞಾನಿಕವಾಗಿ ನೋಡಿದ್ರೆ, ಸೂರ್ಯ ಉತ್ತರದ ದಿಕ್ಕಿಗೆ ಸಾಗುವುದರಿಂದ ಭೂಮಿಗೆ ಹೆಚ್ಚು ಬೆಳಕು ಮತ್ತು ಉಷ್ಣ ಸಿಗುತ್ತದೆ. ಇದರಿಂದ ಬೆಳೆಗಳು ಚೆನ್ನಾಗಿ ಬೆಳೆಯಲು ಸಹಾಯವಾಗುತ್ತದೆ. ಮಕರ ಸಂಕ್ರಾಂತಿ ರೈತರಿಗೆ ತುಂಬ ವಿಶೇಷವಾದ ಹಬ್ಬ. ರೈತರು ತಮ್ಮ ಶ್ರಮದಿಂದ ಬೆಳೆದ ಬೆಳೆಗಳನ್ನು ಕೊಯ್ಲು ಮಾಡಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ದಿನವೇ ಈ ಸಂಕ್ರಾಂತಿ. ಹಾಗಾಗಿ ಇದನ್ನು ಕೃಷಿ ಹಬ್ಬ ಎಂದು ಕೂಡ ಕರೆಯುತ್ತಾರೆ. ಧಾರ್ಮಿಕವಾಗಿ ಈ ದಿನ ತುಂಬ ಪವಿತ್ರ. ಈ ದಿನ ದಾನ, ಧರ್ಮ, ಗಂಗಾ ಸ್ನಾನ ಮಾಡಿದ್ರೆ ಪುಣ್ಯ ಸಿಗುತ್ತದೆ ಎಂದು ನಂಬಲಾಗಿದೆ. ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಉತ್ತರಾಯಣ ಕಾಲದಲ್ಲೇ ದೇಹತ್ಯಾಗ ಮಾಡಿದ್ರೆಂದು ಹೇಳಲಾಗುತ್ತದೆ. ಈ ದಿನ ನಾವು ಎಳ್ಳು ಬೆಲ್ಲ ಹಂಚಿಕೊಳ್ತೇವೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎನ್ನುವುದು ಪ್ರೀತಿ, ಸೌಹಾರ್ದತೆ ಮತ್ತು ಸಿಹಿ ಮಾತಿನ ಸಂಕೇತವಾಗಿದೆ. ಹಳ್ಳಿಗಳಲ್ಲಿ ಹಸು ಕುರಿಗಳನ್ನು ಅಲಂಕರಿಸಿ ಸಂಭ್ರಮದಿಂದ ಹಬ್ಬ ಆಚರಿಸಲಾಗುತ್ತದೆ. ಹೀಗಾಗಿ ಸ್ನೇಹಿತರೆ, ಮಕರ ಸಂಕ್ರಾಂತಿ ಎಂದರೆ ಪ್ರಕೃತಿಗೆ ಧನ್ಯವಾದ ಹೇಳುವ ಹಬ್ಬ, ಹೊಸ ಆರಂಭದ ಹಬ್ಬ, ಪ್ರೀತಿ ಮತ್ತು ಸೌಹಾರ್ದತೆಯ ಹಬ್ಬ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಜೈ ಶ್ರೀಕೃಷ್ಣ.